येनम् ज्ञानविज्ञाननाशनम् इन्द्रियाणि पराण्याहुः इन्द्रियेभ्यः परम् मनः मनसस्तु परा बुद्धिः यो बुद्धेः परतस्तु सः एवम् बुद्धेः परम् बुद्ध्वा संस्तभ्यात्मानमात्मना जहि शत्रुम् महाबाहो कामरूपम् दुरासदम् ॐ तत्सत् इति श्रीमद्भगवद्गीतासु उपनिषत्सु ब्रह्मविद्यायाम् योगशास्त्रे श्रीकृष्णार्जुनसंवादे कर्मयोगो नाम तृतीयोऽध्यायः। श्रीकृष्णार्पणमस्तु। हरिः ओम्। अति उत्तम। ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾಮನೆಯ ಕಾರಣದಿಂದ ಮನುಷ್ಯ ಮಹಾಪತನದತ್ತ ಸಾಗುತ್ತಾನೆ. ಆದ್ದರಿಂದ ಪಾಪಿ ಕಾಮನೆಯನ್ನು ಸಮೂಲವಾಗಿ ನಾಶ ಮಾಡು ಎಂದು ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಮುಂದಿನ 42ನೇ ಮತ್ತು 43ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಇಂದ್ರಿಯಗಳನ್ನು ಸ್ಥೂಲ ಶರೀರದಿಂದ ಪರವೆಂದು ಹೇಳುತ್ತಾರೆ, ಅದಕ್ಕಿಂತ ಉತ್ತಮ ಅಂತ. ಇಂದ್ರಿಯಗಳಿಂದ ಪರ ಮನಸ್ಸಾಗಿದೆ, ಮನಸ್ಸಿಗಿಂತಲೂ ಪರ ಬುದ್ಧಿಯಾಗಿದೆ, ಮತ್ತು ಯಾವ ಬುದ್ಧಿಗಿಂತಲೂ ಪರವಾಗಿದೆಯೋ ಅದು ಕಾಮನೆ ಆಗಿದೆ. ಹಾಗಾಗಿ ಈ ರೀತಿ ಬುದ್ಧಿಗಿಂತ ಪರ ಕಾಮನೆಯನ್ನು ತಿಳಿದುಕೊಂಡು ತನ್ನ ಮೂಲಕ ತಾನೇ ತನ್ನನ್ನು ವಶಪಡಿಸಿಕೊಂಡು, ಹೇ ಮಹಾಬಾಹುವೇ, ನೀನು ಕಾಮರೂಪಿ ದುರ್ಜನವಾದ ಶತ್ರುವನ್ನು ಕೊಂದು ಬಿಡು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಆದೇಶ ಮಾಡ್ತಾರೆ. ಈ ಶ್ಲೋಕದಲ್ಲಿ ಬಂದ ಪದಗಳ ಅರ್ಥ, ಇಂದ್ರಿಯಾಣಿ ಅಂತಂದರೆ ಸ್ಥೂಲ ಶರೀರದಲ್ಲಿದ್ದಂಥ 10 ಇಂದ್ರಿಯಗಳು, ಪರಾಣಿ ಅಂತಂದರೆ ಪರ ಅಂದರೆ ಶ್ರೇಷ್ಠ, ಬಲಿಷ್ಠ, ಪ್ರಕಾಶ, ವ್ಯಾಪಕ ಹಾಗೂ ಸೂಕ್ಷ್ಮ ಅಂತ. ಹೀಗೆ ಹಲವು ಪದಾರ್ಥಗಳಿಗೆ ಆಹುಹು ಅಂತಂದ ಹೇಳಿದ್ದಾರೆ. ಇಂದ್ರಿಯೇಭ್ಯ ಅಂತಂದರೆ ಇಂದ್ರಿಯಗಳಿಂದ, ಪರಂ ಅಂತಂದರೆ ಮನಸ್ಸಾಗಿದೆ, ಮನಸಃ ಅಂತಂದರೆ ಮನಸ್ಸಿಗಿಂತ, ತು ಅಂದರೆ ಕೂಡ, ಪರ ಅಂತಂದರೆ ಪರ ಬುದ್ಧಿಯಾಗಿದೆ, ಮತ್ತು ಯಹ ಅಂತಂದರೆ ಯಾವ, ಬುದ್ಧೇಹಿ ಅಂತಂದರೆ ಬುದ್ಧಿಗಿಂತ, ಪರತಃ ಅಂತಂದರೆ ಪರವಾಗಿದೆಯೋ, ಸಹ ಅಂತಂದರೆ ಅದು ಕಾಮವಾಗಿದೆ, ಏನಂ ಅಂತಂದರೆ ಈ ರೀತಿ, ಬುದ್ಧೇಹಿ ಅಂತಂದರೆ ಬುದ್ಧಿಗಿಂತ, ಪರಕಾಮವನ್ನು ಬುದ್ಧಾಹ ಅಂತಂದರೆ ತಿಳಿದುಕೊಂಡು, ಆತ್ಮಾನ ಅಂತಂದರೆ ತನ್ನ ಮೂಲಕ, ಆತ್ಮಾನಾಂ ಅಂತಂದರೆ ತಾನೇ ತನ್ನನ್ನು, ಸಂಸ್ಥಭ್ಯ ಅಂತಂದರೆ ವ್ಯಾಪಿಸಿದ ಕೊಂಡ, ಮಹಾಬಾಹೋ ಹೇ ಮಹಾಬಾಹುವೇ, ನೀನು ಕಾಮರೂಪಂ ಅಂತಂದರೆ ಕಾಮರೂಪಿ ಆದಂಥ, ದುರಾಸದಂ ಅಂದರೆ ದುರ್ಜಯವಾದ, ಶತ್ರುಂ ಅಂತಂದರೆ ಶತ್ರುವನ್ನು, ಜಹಿ ಅಂದರೆ ಕೊಂದು ಬಿಡು ಅಂತ. ಅಂದರೆ ಎಲ್ಲಕ್ಕಿಂತ ಮೇಲಾದಂಥ ಕಾಮನೆ, ಅದನ್ನು ಸಾಯಿಸು ಅಂತ ಶ್ರೀಕೃಷ್ಣ ಪರಮಾತ್ಮ ಆದೇಶ ನೀಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಇಂದ್ರಿಯಾಣಿ ಪರಾಣ್ಯಾಹು ಅಂತಂದರೆ ಶರೀರ ಅಥವಾ ವಿಷಯಗಳಿಂದ ಇಂದ್ರಿಯಗಳು ಪರ ಅಂತಂದರೆ ಶ್ರೇಷ್ಠವಾಗಿದೆ. ತಾತ್ಪರ್ಯ, ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಜ್ಞಾನವಾಗುತ್ತದೆ, ಆದರೆ ವಿಷಯಗಳ ಮೂಲಕ ಇಂದ್ರಿಯಗಳ ಜ್ಞಾನ ಆಗುವುದಿಲ್ಲ. ವಿಷಯವಿಲ್ಲದೆ ಇಂದ್ರಿಯ ಇರಬಹುದು, ಆದರೆ ಇಂದ್ರಿಯಗಳಿಲ್ಲದೆ ವಿಷಯ ಇರಲು ಸಾಧ್ಯವಿಲ್ಲ, ಅದರ ಅಸ್ತಿತ್ವವೇ ಇಲ್ಲ. ವಿಷಯಗಳಿಗಿಂತ ಇಂದ್ರಿಯಗಳು ಸೂಕ್ಷ್ಮವಾಗಿವೆ, ಅದಕ್ಕಾಗಿ ವಿಷಯಗಳಿಗಿಂತ ಇಂದ್ರಿಯ ಶ್ರೇಷ್ಠ ಮತ್ತು ಬಲಿಷ್ಠವಾಗಿದೆ ಅಂತ ತಿಳ್ಕೊಳ್ಬೇಕು. ಇಂದ್ರಿಯೇಭ್ಯ ಪರಂ ಮನಃ ಅಂತಂದರೆ ಇಂದ್ರಿಯಗಳು ಮನಸ್ಸನ್ನು ತಿಳಿಯಲಾರು, ಆದರೆ ಮನಸ್ಸು ಎಲ್ಲ ಇಂದ್ರಿಯಗಳನ್ನು ಬಲ್ಲದು. ಇಂದ್ರಿಯಗಳಲ್ಲಿಯೂ ಪ್ರತಿಯೊಂದು ಇಂದ್ರಿಯು ತನ್ನ ವಿಷಯ ಮಾತ್ರ ತಿಳಿದುಕೊಳ್ಳುತ್ತದೆ.
ಬೇರೆ ಇಂದ್ರಿಯಗಳ ವಿಷಯನ್ನು ತಿಳಿದುಕೊಳ್ಳುವುದಿಲ್ಲ. ಕಿವಿಯೊಮ್ಮೆ ಕೇವಲ ಶಬ್ದವನ್ನು ಕೇಳುತ್ತದೆ, ಆದರೆ ಅದಕ್ಕೆ ಸ್ಪರ್ಶ, ರೂಪ, ರಸ, ಗಂಧದ ಅರಿವು ಇರುವುದಿಲ್ಲ. ತ್ವಚ ಕೇವಲ ಸ್ಪರ್ಶವನ್ನು ತಿಳಿಯುತ್ತದೆ, ಆದರೆ ಅದಕ್ಕೆ ಶಬ್ದ, ರೂಪ, ರಸ, ಗಂಧ ತಿಳಿಯೋದಿಲ್ಲ. ಹೀಗೆ ಪ್ರತಿಯೊಂದು ಇಂದ್ರಿಯ ಕೇವಲ ತಮ್ಮ ವಿಷಯ ಮಾತ್ರ ತಿಳಿದುಕೊಳ್ಳಬಹುದು, ಆದರೆ ಅದರ ಮೇಲಿರುವಂಥ ಮನಸ್ಸು 5 ಜ್ಞಾನೇಂದ್ರಿಯಗಳನ್ನು ಹಾಗೂ ಅವುಗಳ ವಿಷಯಗಳನ್ನು ಬಲ್ಲದು. ಅದಕ್ಕಾಗಿ ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬಲಿಷ್ಠ, ವ್ಯಾಪಕ ಮತ್ತು ಸೂಕ್ಷ್ಮ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ನಮ್ಮ ಸೂಕ್ಷ್ಮ ಮನಸ್ಸು ಅರ್ಥ ಆಗೋದಿಲ್ಲ. ಕೇವಲ ಆ ಇಂದ್ರಿಯಗಳ ವಿಷಯಗಳ ಮೂಲಕ ನಮ್ಮ ಮನಸ್ಸಿನ ಮೇಲೆ ಆದ ಪರಿಣಾಮ ನಮಗೆ ಗೊತ್ತಾಗುತ್ತದೆ. ಮನಸ್ಸಸ್ತು ಪರಾ ಬುದ್ಧಿ ಅಂತಂದರೆ ಮನಸ್ಸು ಬುದ್ಧಿಯನ್ನು ತಿಳಿಯಲಾರದು, ಆದರೆ ಬುದ್ಧಿಯು ಮನಸ್ಸನ್ನು ತಿಳಿಯುತ್ತದೆ. ಮನಸ್ಸು ಹೇಗಿದೆ? ಶಾಂತವಾಗಿದೆಯೋ, ವ್ಯಾಕುಲವಾಗಿದೆಯೋ, ಆತಂಕದಲ್ಲಿದೆಯೋ, ದುಗುಡ ದುಮ್ಮಾನದಲ್ಲಿದೆಯೋ, ದುಃಖ ಪಡುತ್ತಿದೆಯೋ ಎಲ್ಲವನ್ನೂ ಬುದ್ಧಿ ತಿಳಿದುಕೊಳ್ಳುತ್ತದೆ. ಅಂದರೆ ಇಂದ್ರಿಯಗಳಿಗಿಂತ ಮೇಲೂ ಮನಸ್ಸು ಮತ್ತು ಮನಸ್ಸಿನಿಗಿಂತ ಮೇಲೂ ಸೂಕ್ಷ್ಮವಾದಂಥ ನಮ್ಮ ತೀಕ್ಷ್ಣ ಬುದ್ಧಿಯಾಗಿದೆ. ಯಹ ಬುದ್ಧೇಹಿ ಪರಸತ್ತು ಸಹ ಅಂತಂದರೆ ಇಂಥ ಬಲಿಷ್ಠ ಬುದ್ಧಿಯ ಒಡೆಯ ಅಹಂ, ಅಂದರೆ ನಾನು ಬುದ್ಧಿವಂತ ಅನ್ನುವಂಥ ಅಹಂಕಾರ ಅದಾಗಿದೆ. ಅದಕ್ಕಾಗಿ ನನ್ನ ಬುದ್ಧಿ ಎಂದು ಅಭಿಮಾನ ಪಡುತ್ತಾರೆ. ಬುದ್ಧಿ ಕಾರಣವಾಗಿದೆ ಮತ್ತು ಅಹಂ ಕರ್ತ ಆಗಿದೆ. ಕರಣ ಬುದ್ಧಿ ಪರತಂತ್ರವಾಗಿರುತ್ತದೆ, ಆದರೆ ಕರ್ತ ಅಹಂ ಸ್ವತಂತ್ರವಾಗಿದೆ. ಈ ಅಹಂನಲ್ಲಿ ಕಾಮವಿರುತ್ತದೆ. ಅಹಂವರೆಗೂ ಎಲ್ಲವೂ ಪ್ರಕೃತಿ ಅಂಶವಾಗಿದೆ. ಅಂದರೆ ಪಡೆಯುವಂಥ ಪ್ರತಿಯೊಂದು ಶರೀರ, ನಮ್ಮ ಇಂದ್ರಿಯಗಳು, ಬುದ್ಧಿ, ಮನಸ್ಸು ಎಲ್ಲವೂ ಕೂಡ ಪ್ರಕೃತಿಯಿಂದ ಬಂದಂಥದ್ದು. ಆದರೆ ಈ ಅಹಂ ಇದೆಯಲ್ಲ, ಇದಕ್ಕಿಂತ ಮೇಲೂ ಇರುವುದು ಸ್ವಯಂ, ಅಂದರೆ ಪರಮಾತ್ಮನ ಅಂಶ ಆತ್ಮ. ಅದು ಎಲ್ಲ ಶರೀರದ ಅಂಗಗಳ, ಇಂದ್ರಿಯ, ಮನಸ್ಸು, ಬುದ್ಧಿ ಮತ್ತು ಅಹಂಗಳ ಆಶ್ರಯ, ಆಧಾರವೇ ಸೂಕ್ಷ್ಮವಾದ, ಬಲಿಷ್ಠ, ವ್ಯಾಪಕ, ಶ್ರೇಷ್ಠವಾದಂಥ ಈ ಶುದ್ಧ ಪರತತ್ವವೇ ಅದಾಗಿದೆ. ಹಾಗಾಗಿ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂಥದ್ದು, ವ್ಯಾಪಕವಾಗಿ ಸೂಕ್ಷ್ಮವಾಗಿ ಪಸರಿಸುವಂಥದ್ದು ಇದು ಪರತತ್ವ. ಇಂದ್ರಿಯಗಳು ಬಹಿಕರಣವಾಗಿವೆ, ಅಂದರೆ ಹೊರಗಡೆಗೆ ಕಾಣುತ್ತವೆ, ಮತ್ತು ಮನಸ್ಸು, ಬುದ್ಧಿ ಅಂತಃಕರಣವಾಗಿವೆ. ಅದು ಒಳಗಡೆಗಿರೋದು ಕಣ್ಣಿಗೆ ಕಾಣದೇ ಇದ್ದರೂ ನಮಗೆ ಅನುಭವ ಆಗುತ್ತದೆ. ಇದೆಲ್ಲದರ ಮೇಲೆ ನಮ್ಮ ಅಸ್ತಿತ್ವಕ್ಕೆ ಕಾರಣ ನಮ್ಮ ಸ್ವರೂಪವೇ. ಚೇತನ, ನಿರ್ವಿಕಾರ, ನಿರ್ಮಲ, ಸಚ್ಚಿತ್ ಆನಂದ ಸ್ವರೂಪ ಪರತತ್ವ ಪರಮಾತ್ಮನ ಅಂಶವೇ ಶ್ರೇಷ್ಠವಾಗಿದೆ. ಈ ಶುದ್ಧ ಸ್ವರೂಪಿ ಅಂಶಕ್ಕೆ ಪರಮಾತ್ಮನಲ್ಲಿ ರುಚಿ ಇರುತ್ತದೆ, ಆದರೆ ಮನಸ್ಸು, ಬುದ್ಧಿ ಕೇಳೋದಿಲ್ಲ. ಏವಂ ಬುದ್ಧೇಹಿ ಪರಂ ಬುದ್ಧ ಅಂತಂದರೆ ಶರೀರ, ಮನಸ್ಸು, ಬುದ್ಧಿ, ಅಹಂ ಮೇಲೆ ಕಾಮವಿದ್ದು ಅದನ್ನು ನಾಶ ಮಾಡಬೇಕು. ಯಾಕಂದರೆ ಆ ಪ್ರಕೃತಿಯಿಂದ ಬಂದಂಥ ಶರೀರ, ಮನಸ್ಸು, ಬುದ್ಧಿ, ಅಹಂನ ಆಟ ಆಡಿಸುವುದೇ ಈ ಕಾಮ. ತ್ರಿಲೋಕಗಳಲ್ಲಿ ಅನಂತ ಬ್ರಹ್ಮಾಂಡಗಳು ವಿಷಯವಾಗಿವೆ. ವಿಷಯಗಳು ಇಂದ್ರಿಯಗಳ ಒಂದು ದೇಶವಾಗಿವೆ. ಇಂದ್ರಿಯಗಳು ಮನಸ್ಸಿನ ಒಂದು ದೇಶದಲ್ಲಿದೆ. ಮನಸ್ಸು ಬುದ್ಧಿಯ ಏಕದೇಶದಲ್ಲಿದೆ. ಬುದ್ಧಿ ಅಹಂ ಒಂದು ದೇಶದಲ್ಲಿದೆ ಮತ್ತು ಈ ಅಹಂ ಚೇತನ ಸ್ವರೂಪದಲ್ಲಿದೆ. ಆದ್ದರಿಂದ ಈ ಚಿನ್ಮಯ ಚೈತನ್ಯ ಸ್ವರೂಪ ಎಲ್ಲಕ್ಕಿಂತ ಮಹಾನ್ ಆಗಿದೆ. ಅದರ ಅಂತರ್ಗತ ಸಂಪೂರ್ಣ ವಿಶ್ವವಿದೆ. ಆದರೆ ಮನುಷ್ಯ ಪ್ರಕೃತಿಯ ಒಂದು ಅಂಶವೆಂದುಕೊಂಡು ಅಹಂ ಜೊತೆಗೆ ಸಂಬಂಧ ಜೋಡಿಸಿಕೊಂಡು ಕಾರಣ ತನ್ನನ್ನು ಅತ್ಯಂತ ಚಿಕ್ಕವನೆಂದು ತಿಳಿದುಕೊಳ್ಳುತ್ತಾನೆ. ಹೀಗೆ 3ನೇ ಕರ್ಮಯೋಗದ ಅಧ್ಯಾಯ ಮುಗಿಯುತ್ತದೆ.